ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ಹೆಸರುಗಳನ್ನ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿದೆ, ನೋ ಡೌಟ್. ಆದರೆ ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಸಲುವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಅಗತ್ಯ ಕಾರ್ಯಗಳಿಗೆ ಕೊಕ್ಕೆ ಹಾಕ್ತಾ ಇದೆ ಅಂತಕ್ಕಂಥ ಆರೋಪ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಈ ರೀತಿ ಅನುಮಾನ ಮೂಡೋದಕ್ಕೆ ಕಾರಣ ಏನು, ಅಂಥದ್ದೇನು ನಡೆದಿದೆ ಅಂತ ಈ ಸ್ಟೋರಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಟಿಬಿ ಡ್ಯಾಂ ಗೇಟ್ ಅವಾಂತರ ಬಳಿಕವೂ ಎಚ್ಚೆತ್ತುಕೊಳ್ಳದ ಸರ್ಕಾರ, ಗ್ಯಾರಂಟಿ ಗುದ್ದಾಟದಲ್ಲಿ ಅನುದಾನಕ್ಕೆ ಕತ್ತರಿ, ನಿರ್ವಹಣೆ ಇಲ್ಲದೆ ಸೊರಗುತ್ತಿವೆ ಬಸವಸಾಗರ ಡ್ಯಾಂ ಗೇಟ್ಗಳು. ಕೊಪ್ಪಳದ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಕಿತ್ತು ಹೋಗಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿತ್ತು. ಇದಾದ ಬಳಿಕ ಸರ್ಕಾರ ರಾಜ್ಯದ ಡ್ಯಾಂಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗಿದೆ. ಆದರೆ 4 ಜಿಲ್ಲೆಯ ಜನರ ಜೀವನಾಡಿಯಾಗಿರುವ ಬಸವಸಾಗರ ಜಲಾಶಯಕ್ಕೆ ಕಂಟಕ ಎದುರಾಗುವ ಆತಂಕ ಮನೆ ಮಾಡಿದೆ. ಇದಕ್ಕೆ ಕಾರಣವೇ ಕಳೆದ ವರ್ಷಗಳಿಂದ ಈ ಜಲಾಶಯದ ಗೇಟ್ಗಳ ನಿರ್ವಹಣೆ ಕಾರ್ಯ ಸ್ಥಗಿತವಾಗಿರೋದು. ವಾರ್ಷಿಕ ನಿರ್ವಹಣೆ ಆಗದೆ 2 ವರ್ಷಗಳು ಕಳೆದಿವೆ. ಪ್ರತಿ ವರ್ಷ ಮಳೆಗಾಲ ಆರಂಭಕ್ಕೂ ಮುನ್ನವೇ ಗೇಟ್ಗಳನ್ನು ವಾರ್ಷಿಕ ನಿರ್ವಹಣೆ ಮಾಡಬೇಕು. ಇದಕ್ಕೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಸರ್ಕಾರಕ್ಕೆ ನಿರ್ವಹಣೆಗಾಗಿ 2 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿದ್ರು. ಸರ್ಕಾರ ಅಳೆದು ತೂಗಿ 63 ಲಕ್ಷ ಹಣವನ್ನು ಬಿಡುಗಡೆ ಮಾಡಿದೆ. ಇದೇ ಕಾರಣಕ್ಕೆ ಅಧಿಕಾರಿಗಳು ಕಳೆದ ಫೆಬ್ರವರಿಯಲ್ಲಿ ಟೆಂಡರ್ ಕರೆದಿದ್ರು. ಆದರೆ ಆಗಿದ್ದ ಟೆಂಡರ್ ರಾಜಕೀಯ ನಾಯಕರ ಗುದ್ದಾಟದಿಂದ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಕಳೆದ ವರ್ಷ ಹಾಗೂ ಈ ವರ್ಷ ಮಳೆಗಾಲಕ್ಕೂ ಮುನ್ನವೇ ಡ್ಯಾಂ ವಾರ್ಷಿಕ ನಿರ್ವಹಣೆ ಕಾರ್ಯ ಆಗಿಲ್ಲ. ನಾರಾಯಣಪುರ ಡ್ಯಾಮು ಬಹಳಷ್ಟು ರೈತ ಕುಟುಂಬಗಳಿಗೆ ಅನ್ನ ನೀಡ್ತಕ್ಕಂಥ ಡ್ಯಾಮು. ಅಂಥ ಡ್ಯಾಮನ್ನು ಇವತ್ತಿನ ದಿವಸ ಕಳೆದ 2 ವರ್ಷದಿಂದ ಅದಕ್ಕೆ ಮೇಂಟೆನೆನ್ಸೇ ಮಾಡ್ತಾ ಇಲ್ಲ. ಅಧಿಕಾರಿಗಳು ಕೇಳಿದರೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ, ಮೇಂಟೆನೆನ್ಸೇ ಆಗ್ತಾ ಇಲ್ಲ. ಗೌರ್ಮೆಂಟ್ಲಿಂದ ಸರ್ಕಾರಲಿಂದ ಬರ್ತಕ್ಕಂಥ ದುಡ್ಡು ಮೇಂಟೆನೆನ್ಸ್ ಅಂತ ಹೇಳಿ ಖರ್ಚು ಮಾಡ್ತಾನೆ ಇದ್ದಾರೆ, ಅದು ಮೇಂಟೆನೆನ್ಸ್ ಆಗ್ತಾ ಇಲ್ಲ. ಸಚಿವರಿಗೆ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ, ತಾವು ಬಂದು ಒಂದು ಸಲ ನಾರಾಯಣಪುರ ಡ್ಯಾಮನ್ನು ವಿಸಿಟ್ ಮಾಡಿ. 33.33 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಬಸವಸಾಗರ ಡ್ಯಾಂ ಯಾದಗಿರಿ ಜಿಲ್ಲೆಯಲ್ಲಿದ್ದರೂ ಜಿಲ್ಲೆ ಸೇರಿದಂತೆ ರಾಯಚೂರು, ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳಿಗೆ ನೀರು ಸರಬರಾಜು ಮಾಡುತ್ತೆ. 30 ಕ್ರಸ್ಟ್ ಗೇಟ್ಗಳನ್ನು ಹೊಂದಿರುವ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗ್ತಿದ್ದ ಹಾಗೆ ಕೃಷ್ಣಾ ನದಿಗೆ ನೀರು ಹರಿಬಿಡಲಾಗುತ್ತೆ. ಡ್ಯಾಂ ನೀರಿನಿಂದ 4 ಜಿಲ್ಲೆಯ 6 ಲಕ್ಷ ಹೆಕ್ಟೇರ್ ಪ್ರದೇಶದ ನೀರಾವರಿ ಪ್ರದೇಶಕ್ಕೆ ನೀರುಣಿಸಲಾಗುತ್ತೆ. ಅಂತಹ ಜಲಾಶಯದ ಗೇಟ್ಗಳನ್ನು ಕಳೆದ 2 ವರ್ಷಗಳಿಂದ ಸರಿಯಾಗಿ ನಿರ್ವಹಣೆ ಆಗಿಲ್ಲ ಅನ್ನೋದೇ ಆತಂಕದ ವಿಷಯವಾಗಿದೆ. ಇನ್ನು ಹೈಡ್ರಾಲಿಕ್ ಗೇಟ್ಗಳಾಗಿದ್ದರಿಂದ ರೋಪ್ ಸಿಸ್ಟಂನಿಂದ ಗೇಟ್ಗಳನ್ನು ಇಳಿಸೋದು ಮತ್ತು ಮೇಲಕ್ಕೆತ್ತೋದು ಮಾಡಲಾಗುತ್ತೆ. ಈ ರೋಪ್ಗಳಿಗೆ ವಾರ್ಷಿಕ ಅಲ್ಲದೆ ಸಮಯಕ್ಕೆ ಸರಿಯಾಗಿ ಗ್ರೀಸಿಂಗ್ ವ್ಯವಸ್ಥೆ ಮಾಡಬೇಕು. ಗ್ರೀಸಿಂಗ್ ವ್ಯವಸ್ಥೆ ಆದರೆ ಮಾತ್ರ ಸರಾಗವಾಗಿ ಗೇಟ್ಗಳು ಕಾರ್ಯನಿರ್ವಹಣೆ ಮಾಡುತ್ತವೆ. ಒಂದ್ ವೇಳೆ ಗ್ರೀಸಿಂಗ್ ಆಗಿಲ್ಲ ಅಂದ್ರೆ ಗೇಟ್ಗಳು ಸ್ಟ್ರಕ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದ್ ವೇಳೆ ಡ್ಯಾಂಗೆ ಒಳಹರಿವು ಹೆಚ್ಚಾದಾಗ ಗೇಟ್ಗಳನ್ನ ಎತ್ತಬೇಕಾದಾಗ ಗೇಟ್ಗಳು ಕಾರ್ಯನಿರ್ವಹಿಸಲಿಲ್ಲ ಅಂದ್ರೆ ಅನಾಹುತವೇ ಆಗುತ್ತೆ. 3 ವರ್ಷ ಕಳೆದ್ರೂ ಉದ್ಘಾಟನೆಯಾಗದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಬೆಳಗಾವಿ ಆಸ್ಪತ್ರೆಯಲ್ಲಿ ಸಲಕರಣೆಯೂ ಇಲ್ಲ, ಸಿಬ್ಬಂದಿಯೂ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗಾಗಿ ಖಜಾನೆ ಖಾಲಿ, ಸಿಗದ ಅನುದಾನ. ಬೆಳಗಾವಿ ಜಿಲ್ಲೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಬರ್ತಿವೆ. ಈ ಹಿಂದೆ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದ ಸಮಯದಲ್ಲಿ ಬೆಳಗಾವಿಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. 187 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು 3 ಎಕರೆ ಪ್ರದೇಶದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಲೆ ಎತ್ತಿದೆ. 3 ವರ್ಷ ಕಳೆದರೂ ಸಹ ಈವರೆಗೆ ಆಸ್ಪತ್ರೆಗೆ ಬೇಕಾದ ಸಿಬ್ಬಂದಿ ಹಾಗೂ ಸಲಕರಣೆಗಳನ್ನು ಸರ್ಕಾರ ನೀಡ್ತಿಲ್ಲ. ಈ ಕುರಿತು ಆಸ್ಪತ್ರೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳೋದು ಹೀಗೆ. ಏನಂದ್ರೆ ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಬೇಕಂದ್ರೆ ಒಂದು ಇನ್ಸ್ಟ್ರೂಮೆಂಟ್ಸ್ ಮತ್ತು ಮ್ಯಾನ್ ಪವರ್ ಇದೆರಡೂ ಇಂಪಾರ್ಟೆಂಟ್. ಇನ್ಸ್ಟ್ರೂಮೆಂಟ್ಸ್ದು ಟೆಂಡರ್ ಈಗ DME ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಆಗಿದೆ, ಈಗೆಲ್ಲ ಆರ್ಡರ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟ್ಸಿಗೆ ಬರ್ತದೆ, ಶಾರ್ಟ್ಲಿ ಇಟ್ ವಿಲ್ ಕಮ್. ಮತ್ತು ಮ್ಯಾನ್ ಪವರ್ ಸಲುವಾಗಿ ನಾವು ಆಲ್ರೆಡಿ ಪ್ರಪೋಸಲನ್ನು ಈಗ ಆಲ್ಮೋಸ್ಟ್ 2 ಇಯರ್ಸಿಂದ ಇದು ಗೌರ್ಮೆಂಟಿಗೆ ಕಳಿಸಿದ್ದೇವೆ. ಆ್ಯಕ್ಚುಲಿ ನಮಗೆ ಮಿನಿಮಮ್ ಒಂದು 540 ಪೋಸ್ಟ್ಗಳ ಜರುರತ್ತಿದೆ. ಅಂದರೆ ಎ ಇಂದ ಹಿಡಿದು ಡಾಕ್ಟರ್ಸಿಂದ ಹಿಡಿದು D ಗ್ರೂಪ್ ನೌಕರರವರೆಗೆ. ಆಸ್ಪತ್ರೆಗೆ ಸದ್ಯ ತಜ್ಞ ವೈದ್ಯರು, ಲ್ಯಾಬ್ ಟೆಕ್ನಿಷಿಯನ್ಸ್ ಹಾಗೂ ಇನ್ನಿತರ ಎಲ್ಲಾ ಸಿಬ್ಬಂದಿ ಸೇರಿ ಒಟ್ಟು 540 ಸಿಬ್ಬಂದಿಯ ಅವಶ್ಯಕತೆ ಇದೆ. ಸಿಬ್ಬಂದಿ ನೇಮಕಕ್ಕಾಗಿ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಲಾಗಿದೆ. ಆದರೆ ಈವರೆಗೂ ಅದಕ್ಕೆ ಅನುಮೋದನೆ ಸಿಕ್ಕಿಲ್ಲ. ಅಲ್ಲದೆ ಆಸ್ಪತ್ರೆ ಆರಂಭಗೊಳ್ಳೋಕೆ 150 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಆರೋಗ್ಯ ಸಲಕರಣೆಗಳ ಅವಶ್ಯಕತೆ ಇದ್ದು ಅದರಲ್ಲಿ ಮೊದಲ ಹಂತವಾಗಿ 48 ಕೋಟಿ ರೂಪಾಯಿ ಮೌಲ್ಯದ ಸಲಕರಣೆಗಾಗಿಯೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಆದರೆ ಈವರೆಗೂ ಅನುಮೋದನೆ ಸಿಕ್ಕಿಲ್ಲ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದೆ ಎಂಬ ಆರೋಪಗಳ ನಡುವೆಯೇ ಆರ್ಥಿಕ ಇಲಾಖೆ ಆಸ್ಪತ್ರೆಗೆ ಬೇಕಾದ ಸಲಕರಣೆಗಳು ಮತ್ತು ಸಿಬ್ಬಂದಿ ನೀಡೋಕೆ ಮೀನಾಮೇಷ ಎಣಿಸ್ತಾ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಅವ್ರು ಹೇಳಿದ್ ಹೀಗೆ. 1 ತಿಂಗಳ ಹಿಂದೆನೇ ಒಂದು ಸಭೆ ಮಾಡಿದ್ವಿ ಬೆಳಗಾವಿಯಲ್ಲಿ ಮಂತ್ರಿಗಳ ಜೊತೆಗೆ. ಅದಕ್ಕೆ ಸ್ಟಾಫ್ ಬೇಕಾಗಿದೆ ಅಷ್ಟೇ, ಬೇರೆ ಸಮಸ್ಯೆ ಇಲ್ಲ. ಸ್ಟಾಫ್ ಕೊಡಲಿಕ್ಕೆ, ಹೊರ ಗುತ್ತಿಗೆ ತಗೊಳ್ಳಿಕ್ಕೆ ಫೈನಾನ್ಸ್ ಕಳಿಸಿದ್ದಾರೆ. ಬಹುಶಃ ಅದು ಎನಿ ಟೈಮ್ ಸ್ಯಾಂಕ್ಷನ್ ಆದರೆ
ಆ ಕಟ್ಟಡ ನಮ್ಗೆ ಅನುಕೂಲ ಆಗಿದೆ. ಸ್ಟಾಫ್ ಇಲ್ಲದೆ ನಾವು ಸ್ಟಾರ್ಟ್ ಮಾಡಲಿಕ್ಕೆ ಆಗಲ್ಲ. ಅಷ್ಟು ದೊಡ್ಡದು ಆಸ್ಪತ್ರೆ 250 ಬೆಡ್ ಏನೋ ಇದಿರೋದು. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೇನೋ ಬಂದಿದೆ. ಹೇಳಿದಂತೆ 5 ಗ್ಯಾರಂಟಿಗಳನ್ನ ಜನರಿಗೆ ಕೊಟ್ಟಿದೆ. ಆದರೆ ಆ ಗ್ಯಾರಂಟಿಗಳಿಗಾಗಿ ಉಳಿದ ಇಲಾಖೆಗಳ ಅಧೀನದಲ್ಲಿ ಬರುವ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಕೊಡದೇ ಇರೋದು ವಿಪರ್ಯಾಸವೇ ಸರಿ. ಯಾದಗಿರಿಯಿಂದ ಪ್ರವೀಣ್ ರೆಡ್ಡಿ, ಬೆಳಗಾವಿಯಿಂದ ದಿಲೀಪ್, ಪಬ್ಲಿಕ್ ಟಿವಿ.